ನಮಸ್ಕಾರ, ಬೇಸ್ ಇನ್ಫೋಗೆ ಸ್ವಾಗತ. ನಾನು ನಿಮ್ಮ ಕೌಶಿಕ್ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ನಾವೇನು ತಿಳ್ಕೊಳಕ್ಕೆ ಹೊರಟಿದ್ದೀವಿ ಅಂದರೆ, ಎಸ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸು ಅವರು 50,000 ಮತ್ತು ಅದಕ್ಕಿಂತ ಕಡಿಮೆ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಬೇಗ ಕ್ವಿಕ್ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ತಿಳ್ಕೊಳಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಾವು ಎಸ್ ಬ್ಯಾಂಕ್ ಅಪ್ಲಿಕೇಶನ್ದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಂಗೆ IRIS ಬೈ ಎಸ್ ಬ್ಯಾಂಕ್ ಅನ್ನೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು. ಓಕೆ, ನಾವೀಗ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಿಮಗೆ ಗೊತ್ತಿರೋ ಹಾಗೆ 6 ಡಿಜಿಟ್ MPIN ಪಾಸ್ವರ್ಡ್ ಕೇಳುತ್ತೆ. ಅದನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡೋಣ ಬನ್ನಿ. ಓಕೆ, ಪಾಸ್ವರ್ಡ್ ಎಂಟ್ರಿ ಆಗಿದೆ. ಓಕೆ, ಈಗ ಹೋಮ್ ಸ್ಕ್ರೀನ್ ಬರ್ತಾ ಇದೆ. ಹೋಮ್ ಸ್ಕ್ರೀನ್ ಬಂದಮೇಲೆ ಇಲ್ಲಿ ನಮಗೆ ಮನಿ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಒಂದು ಕಾಣಿಸ್ತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾಗಿದ ತಕ್ಷಣ ಇಲ್ಲಿ ಕ್ವಿಕ್ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಆ ಕ್ವಿಕ್ ಟ್ರಾನ್ಸ್ಫರ್ ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮಗೆ ಅಕೌಂಟ್ ನಂಬರ್, ಮೊಬೈಲ್ ನಂಬರ್ 2 ಥರ ಆಪ್ಷನ್ ಬರುತ್ತೆ. ಅಕೌಂಟ್ ನಂಬರ್ ಮೂಲಕ ಮಾಡೋದಾದರೆ ಅಕೌಂಟ್ ನಂಬರು, ರೀಕನ್ಫರ್ಮ್ ಅಕೌಂಟ್ ನಂಬರ್, IFSC ಕೋಡು, ನೇಮು ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಮೊಬೈಲ್ ನಂಬರ್ ಮೂಲಕ ಮಾಡೋದು. ಮೊಬೈಲ್ ನಂಬರ್ ಆದರೆ ರಿಸಿಪೆಂಟ್ ಮೊಬೈಲ್ ನಂಬರ್ ಮತ್ತು ಕನ್ಫರ್ಮ್ ರಿಸಿಪೆಂಟ್ ಮೊಬೈಲ್ ನಂಬರ್ ಮತ್ತು ಬಂದುಬಿಟ್ಟು ರಿಸಿಪೆಂಟ್ ಬ್ಯಾಂಕ್ ನೇಮ್ ಅಂತ ಬರುತ್ತೆ, ಮತ್ತು ರಿಸಿಪೆಂಟ್ ನೇಮ್ 4 ಆಪ್ಷನ್ ಬರುತ್ತೆ. ಅದರಲ್ಲಿ ರಿಸಿಪೆಂಟ್ ಮೊಬೈಲ್ ನಂಬರ್ ಹಾಕೋಣ. ಓಕೆ, ಯಾರ ನಂಬರಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ದೀವೋ ಅವ್ರ ನಂಬರ್ ಹಾಕೋಣ. ಮತ್ತು ಅದನ್ನು ರೀಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ರಿಸಿಪೆಂಟ್ ಮೊಬೈಲ್ ನಂಬರ್ ಅಂದರೆ ಅದನ್ನು ಮತ್ತೆ ರೀಕನ್ಫರ್ಮ್ ಆಗಿದ ತಕ್ಷಣ ನಿಮಗೆ ಬಂದುಬಿಟ್ಟು ರಿಸಿಪೆಂಟ್ ಬ್ಯಾಂಕ್ ನೇಮ್ ಬರುತ್ತೆ. ಬ್ಯಾಂಕ್ ನೇಮ್ ತೋರಿಸ್ತಾ ಇದೆ ನೋಡಿ. ಅದರಲ್ಲಿ ನಾವೀಗ ಮಾಡ್ತಿರೋದು ಆಕ್ಸಿಸ್ ಬ್ಯಾಂಕು. ಅದಕ್ಕೆ ಆಕ್ಸಿಸ್ ಬ್ಯಾಂಕ್ ಸೆಲೆಕ್ಟ್ ಮಾಡಿದ್ವಿ. ಅದನ್ನು ಬಿಟ್ಟು ಯಾವ್ಯಾವ ಬ್ಯಾಂಕ್ ನೇಮ್ಗಳಿದೆ ಅಂತ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರೋ ಅಷ್ಟು ಬ್ಯಾಂಕ್ಗಳಿಗೆ ನಾವು ಕ್ವಿಕ್ ಟ್ರಾನ್ಸ್ಫರ್ನ ಮಾಡ್ಬೋದಾಗಿರುತ್ತೆ. ಓಕೆ, ಇದನ್ನು ಹೊರತುಪಡಿಸಿ ಬೇರೆ ಬ್ಯಾಂಕ್ ಇದ್ದರೆ ಅದಾಗೋದಿಲ್ಲ. ಇಲ್ಲೇನು ಲಿಸ್ಟಲ್ಲಿರುತ್ತೋ ಅಷ್ಟು ಬ್ಯಾಂಕಿಗೆ ಮಾತ್ರ ನಾವು ಕ್ವಿಕ್ ಟ್ರಾನ್ಸ್ಫರ್ ಮಾಡ್ಬೋದಾಗಿರುತ್ತೆ. ನಾವು ಮತ್ತು ಈ ಡೀಟೇಲ್ಸ್ ಹಾಕಿದ ತಕ್ಷಣವೇ ನಮಗೆ ರಿಸಿಪೆಂಟ್ ನೇಮ್ ಬಂದುಬಿಟ್ಟು ಅಲ್ಲೇ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಓಕೆ, ಅಲ್ಲಿ ನಾವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಬೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಓಕೆನಾ, ನಾವು ಸೆಕ್ಯೂರಿಟಿ ರೀಸನ್ಗೆ ಅದನ್ನು ಬ್ಲರ್ ಮಾಡಿದ್ದೀವಿ ನೇಮ್ನ ಅಷ್ಟೇ. ಓಕೆ, ಅದಾದಮೇಲೆ ಈಗ ಟ್ರಾನ್ಸ್ಫರ್ ಅಮೌಂಟ್ ಕೇಳ್ತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ರಿಮಾರ್ಕ್ಸ್ ಬಂದುಬಿಟ್ಟು ನಾವೇನಾದರೂ ಒಂದು ಕೊಡ್ಬೋದು. ನಾನೀಗ ಸದ್ಯಕ್ಕೆ ಫ್ಯಾಮಿಲಿ ಅಂತ ಚೂಸ್ ಮಾಡ್ತಾಯಿದ್ದೀನಿ. ಓಕೆನಾ, ರಿಮಾರ್ಕ್ಸ್ ಅಷ್ಟರಲ್ಲಿ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಈಗ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತಾಯಿದ್ವಿ. ಅದಾಗಿದ ತಕ್ಷಣ ನಿಮಗೆ ಪೇಮೆಂಟ್ ಟ್ರಾನ್ಸ್ಫರ್ ಟೈಪ್ ಬಂದುಬಿಟ್ಟು IMPS ಅಂತ ಆಗಿದೆ ನೋಡಿ. ಟ್ರಾನ್ಸ್ಫರ್ ಅಮೌಂಟು 500 ಮಾಡಿದ್ವಿ, 500 ಆಗಿದೆ. ಫ್ಯಾಮಿಲಿ ರಿಮಾರ್ಕ್ಸ್ ಅಂತ ಬಂದಿದೆ, ರಿಮಾರ್ಕ್ಸ್ ಮಾಡಿರೋದು. ಮತ್ತು ಪ್ರೊಸೀಡ್ ಕೊಟ್ಟರೆ ನಿಮಗೆ ಅಲ್ಲಿ ಬಂದುಬಿಟ್ಟು ಮತ್ತೆ ಲಾಸ್ಟ್ ಫೈನಲ್ ಕನ್ಫರ್ಮೇಷನ್ MPIN ಕೇಳುತ್ತೆ. ನಿಮ್ಮದು MPIN ಮೆನ್ಷನ್ ಮಾಡಿ. ಮಾಡ್ತಿದ್ದಂಗೆ ಟ್ರಾನ್ಸಾಕ್ಷನ್ನು ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಓಕೆ, ಇವಾಗ ಅವ್ರಿಗೆ ಅಮೌಂಟು ಇನ್ಸ್ಟೆಂಟಾಗಿ ರಿಸೀವ್ ಆಗುತ್ತೆ. ಓಕೆ, ಮತ್ತು ನಾನು ಈಗ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗುತ್ತೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್.